ಬಸ್ ಪ್ರಯಾಣ ದರ ಹೆಚ್ಚಳ ಆಗಿದೆ ಸರ್. ಗ್ಯಾರಂಟಿ ಬಗ್ಗೆ ಕೊಟ್ಟು ಈ ತರ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಸುಲಿಗೆ ಭಾಗ್ಯ ಮಾಡ್ತಾ ಇದಾರೆ ಅಂತ ಹೇಳಿ ಜನ ಆರೋಪ ಮಾಡ್ತಾ ಇದ್ದಾರೆ ಸರ್ ನಮ್ಮ ಸರ್ಕಾರದ ಮೇಲೆ. ನಾನು ಹಿಂದಿನ ಸರ್ಕಾರದಲ್ಲಿ ಸಾರಿಗೆ ಮಂತ್ರಿ ಆಗಿದ್ದೆ. ಇದು ಸುಮಾರು 15 ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ. 15 ವರ್ಷದ ಹಿಂದೆ ಡೀಸೆಲ್ ಏನಿತ್ತು ಇವತ್ತೇನಿತ್ತು, 15 ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನಿದೆ, 15 ವರ್ಷದ ಹಿಂದೆ ಟೈರ್ ಬೆಲೆ ಏನಿತ್ತು ಇವತ್ತೇನಿದೆ, 15 ವರ್ಷದಿಂದ ಸ್ಪೇರ್ ಪಾರ್ಟದ ಬೆಲೆಗಳೇನಿತ್ತು ಈಗೇನಿದೆ. ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬಸ್ ದರವನ್ನು ಸ್ವಲ್ಪ ಮಟ್ಟಿಗೆ ಏರಿಸಿರ್ತಕ್ಕಂಥದ್ದು ಬಹುತೇಕ ಅವರು BJP ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಂತ ಹೇಳ್ರಿ, ಇಲ್ಲಿ ಕಡಿಮೆ ಮಾಡಿಸೋಣ. ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಂತ ಹೇಳಿ ಒಂದು ಕೆಲಸ ಮಾಡಂತೇಳಿ. ಡೀಸೆಲ್ ರೇಟು ಇವತ್ತೇನಿದೆ 90 ರೂಪಾಯಿ ಇದೆ. ಅದನ್ನು 50 ರೂಪಾಯಿ ಮಾಡೋಕ್ಕೆ ಅವಕಾಶ ಇದೆ. ಟ್ಯಾಕ್ಸ್ ಬಿಟ್ಬಿಡಂತೇಳಿ. ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟೈರು, ಬಸ್ಸು, ಡೀಸೆಲ್ ಏನು ಖರೀದಿ ಮಾಡ್ತೀವಲ್ಲ ಇದ್ರ ಮ್ಯಾಗಿಂದ GST ತೆಗಿ ಅಂತ ಹೇಳಿಬಿಡಿ. ಬಸ್ ಖರೀದಿ ಮ್ಯಾಗಿಂದ GST, ಬಸ್ಸುಗಳ ಟೋಲ್ ನಾಕಾದಲ್ಲಿ ಓಡ್ತಕ್ಕಂಥ ಟೋಲ್ ನಾಕದ ಫೀ, ಅದರ ಟೈರು, ಅದರ ಸಾಮಗ್ರಿಗಳು ಏನಿದಾವಲ್ಲ ಅದ್ರ ಮ್ಯಾಗಿಂದ GST ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಇದ್ದದ ರೇಟ್ದಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ.